ರಾಜಣ್ಣವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಏನು ಕಾರಣ ಅಂತ ಸರ್? ಅಲ್ಲ, ನನಗೂ ಮಾಹಿತಿ ಇಲ್ಲ. ಈಗ ತಾನೇ ನಾನು ಹೊರಗಡೆ ಬಂದ ತಕ್ಷಣ ನನಗಿದೆ ಮೆಸೇಜ್ ಸಿಕ್ಕಿದೆ. ಬಟ್ ಐ ರಿಯಲಿ ಡೋಂಟ್ ನೋ ವಾಟ್ ಇಸ್ ದ ರೀಸನ್ ಬಿಯಾಂಡ್ ಇಟ್. ನನಗೆ ನಿಜಕ್ಕೂ ಸಂಪೂರ್ಣ ಮಾಹಿತಿ ಇಲ್ಲ. ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರೇ ಸಿಎಂಗೆ ಸೂಚನೆಯನ್ನು ಕೊಟ್ಟಿದ್ರು, ರಾಜೀನಾಮೆಯನ್ನು ಆದಷ್ಟು ಬೇಗ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ವಜಾ ಮಾಡಬೇಕಾಗುತ್ತೆ. ಅಲ್ಲ, ಗೊತ್ತಿಲ್ಲ. ಇದು ಸರಿಯೋದು ಅಲ್ಲ, ನನಗೆ ಮಾಹಿತಿ ಇಲ್ಲ. ಇದ್ರೆ ಐ ವುಡ್ ಹ್ಯಾವ್ ಟೋಲ್ಡ್. ಸೊ ಸಂಪೂರ್ಣ ಮಾಹಿತಿ ಮುಖ್ಯಮಂತ್ರಿಯವರೇ ನೀವು ಕೇಳಬೇಕು ಅವ್ರನ್ನ. ಈಗ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ರಾಜಣ್ಣ ಅವರು ಬೆಂಗಳೂರಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. ಇದು ಎಲ್ಲ ಒಂದು ಕಡೆ ಮುಳುವಾಯ್ತು ಅಂತ. ಐ ರಿಯಲಿ ಡೋಂಟ್ ನೋ. ಸುಳ್ಳು ಹೇಳಬಾರ್ದು, ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾನು ಕೂಡ ಅಸೆಂಬ್ಲಿಯಿಂದ ಈಗ ಹೊರಗಡೆ ಬಂದೇನೆ. ಮಾಹಿತಿ ಇದ್ರೆ ಡೆಫಿನೆಟ್ಲಿ ಅವ್ರ ಶೇರ್ ವಿತ್ ಯು. ಸೊ ಏನು ರೀಸನ್ಗಾಗಿ ಆಗಿದೆ ನನಗೆ ಗೊತ್ತಿಲ್ಲ. ಎಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಕ್ತಿಯನ್ನು ತುಂಬ್ತಾ ಇದ್ರು. ಈಗ ಅವರು ಸಂಪುಟದಲ್ಲಿಲ್ಲ. ಇದೆಲ್ಲ ಒಂದು ಕಡೆ ಸಿಎಂ ಶಕ್ತಿ ಗುಂತು ಅನ್ನೋಂಥ ಚರ್ಚೆ ನಡೀತಾ ಇದೆ. ಇಲ್ಲ, ಶಕ್ತಿ ಎಲ್ಲರೂ ಇದ್ದೀವಿ. ಇಡೀ ಕರ್ನಾಟಕ ಜನ ಇದ್ದಾರೆ, ಎಲ್ಲ MLAಗಳಿದ್ದಾರೆ, ಎಲ್ಲ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜೊತೆಗಿದ್ದೀವಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಏನು ರಾಜೀನಾಮೆ ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ನನಗೆ ಸತ್ಯವಾಗ್ಲೂ ಮಾಹಿತಿ ಇಲ್ಲ. ಅವ್ರ ಮಾತೆ ಎಲ್ಲರೂ ಒಂದು ಕಡೆ ಮುಳುವಾಯ್ತು ಅಂತ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ ವೈ ಇಸ್ ಬಿನ್ ಸ್ಯಾಕ್ಡ್, ಗೊತ್ತಿಲ್ಲ ನನಗೆ. ಅಂದರೆ ಒಂದು ಕಾರಣ ಗೊತ್ತಾಗಬೇಕಾಗತ್ತೆ ಅಂತ. ಹಿರಿಯ ಸಚಿವರು ಸಂಪುಟದಿಂದ ತೆಗಿತಾರೆ ಅಂತ ಅವರು ನನಗೆ ಸಿಕ್ಕಿಲ್ಲ ಇಲ್ಲಿ. ನಾನೀಗ ಹೊರಗಡೆ ಬರೋಕ್ಕಲ್ಲಿಗೆ ನನಗೆ ಕೂಡ ಬಂದ ತಕ್ಷಣ ಮಾಧ್ಯಮದವರು ಕೇಳಿದ್ರಿಂದ ನನಗೂ ಸಂಪೂರ್ಣ ಮಾಹಿತಿ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.